ಹಲೋ ಹಾಯ್ ನಮಸ್ಕಾರ ಗುರುವೆ, ನೀವು ನೋಡ್ತೀರಾ ಆರ್ಚೆ ವ್ಲಾಗ್ಸ್. ಇವತ್ತು ಸಂಕ್ರಾಂತಿ ಹಬ್ಬ ಆಗಿರೋದ್ರಿಂದ ರಾಜರಾಜೇಶ್ವರಿ ನಗರದಲ್ಲಿರೋ ಓಂಕಾರೇಶ್ವರ ಹಿಲ್ಸಿಗೆ ನಾನು ಬಂದಿದ್ದೆ. ಸೊ ಒಂದು ಕಂಟೆಂಟ್ ಶೂಟ್ ಮಾಡೋಕ್ಕೆ ನೀವು ತಮ್ಮನೆಲ್ಲ ನೋಡಿರ್ಬೋದು. ಸೊ ವಿಡಿಯೋ ಕೊನೆ ತನಕ ನೋಡಿ, ಚೆನ್ನಾಗಿರುತ್ತೆ. ಓಂಕಾರ ಹಿಲ್ಸ್ ಒಂದು ಚುಟುಕು ಮಾಹಿತಿ ಕೊಡಬೇಕಂದ್ರೆ, ಓಂಕಾರೇಶ್ವರ ಹಿಲ್ಸ್ 2002-2004ರಲ್ಲಿ ಓಂಕಾರೇಶ್ವರ ಆಶ್ರಮದವರು ಕಟ್ಟಿಸಿರ್ತಾರೆ. ಸೊ ಇಲ್ಲಿ ಏನು ಫೇಮಸ್ ಅಪ್ಪ ಅಂದರೆ, ಇಂಡಿಯಾದಲ್ಲಿರೋ 12 ಜ್ಯೋತಿರ್ಲಿಂಗ ನೀವು ಒಂದೇ ಜಾಗದಲ್ಲಿ ನೋಡ್ಬೋದು. ಸೊ 12 ಜ್ಯೋತಿರ್ಲಿಂಗ ಇಲ್ಲಿ ಒಂದು ರೆಪ್ಲಿಕೇಟ್ ಮಾಡಿದ್ದಾರೆ. ಹಾಗೆ ಮುಂದೆ ಬಂದು ವಿಷ್ಣುವಿನ ಒಂದು ಅವತಾರವಾದಂತಹ ಮತ್ಸ್ಯಾವತಾರ ದೇವಸ್ಥಾನವನ್ನು ನೀವು ಇಲ್ಲಿ ನೋಡ್ಬೋದು. ಇದನ್ನ ಸರ್ವಧರ್ಮ ಸಮನ್ವಯ ಪೀಠ ಅಂತ ಕರೀತಾರೆ. ಸೊ ಇಲ್ಲಿ ಒಂದು ದೊಡ್ಡ ಆಲದ ಮರದ ಕೆಳಗಡೆ ಇಲ್ಲಿ ಎಲ್ಲ ಜಾತಿ ಧರ್ಮಗಳನ್ನು ಕಾಣ್ಬೋದು ಗುರುವೆ. ಈ ಕ್ಲಾಕ್ ಟವರ್ ನ ವರ್ಲ್ಡ್ ಒನ್ ಆಫ್ ದ ಲಾರ್ಜೆಸ್ಟ್ ಕ್ಲಾಕ್ ಟವರ್ ಅಂತ ಕರೀತಾರೆ. ಇದು HMD ಅವರು ಸ್ಪಾನ್ಸರ್ ಮಾಡಿರ್ತಾರೆ. ಹಾಗೆ ಮುಂದೆ ಬಂದ ನಮಗೆ ಗೋಶಾಲೆ ಕಾಣಿಸುತ್ತೆ. ಇಲ್ಲಿ ತುಂಬ ಗೋಗಳು ಇರ್ತವೆ. ಬನ್ನಿ ಗೋಮಾತೆನ ನಮಸ್ಕಾರ ಮಾಡಿ ಇವತ್ತು ಕಂಟೆಂಟ್ ಶುರು ಮಾಡೋಣ. ಹಲೋ 1 2 3 ಆರ್ಜೆ ವ್ಲಾಗ್ ಸಬ್ಸ್ಕ್ರೈಬ್ ಮಾಡಿ. ಹಲೋ. ಸೊ ಗುರು, ಇವತ್ತು ಒಂದು ಕ್ರೇಜಿ ವ್ಲಾಗ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಫಸ್ಟ್ ಟೈಮು ನೀವು ನೋಡ್ತಾ ಇದ್ರೆ ನಾವು ಓಂಕಾರೇಶ್ವರ ಟೆಂಪಲ್ಗೆ ಬಂದಿದ್ದೀವಿ. ಸೊ ಇಲ್ಲಿರೋ ಜನರನ್ನ ಸಂಕ್ರಾಂತಿ ಹೇಗಿದೆ, ವಿಶೇಷತೆ ಏನು ಅಂತ ಕೇಳೋಣ. ಬನ್ನಿ ಹೋಗೋಣ. 10th ಲಿಸ್ಟ್ ಇಲ್ಲೆಲ್ಲ ರಿಸಲ್ಟ್ ನೋಡ್ಬೇಕಾದ್ರೆ ಇವತ್ತು ಯಾಕೋ ಫುಲ್ ಹೆವಿ ಭಯ ಆಗ್ತೈತೆ. ಕೇಳೋಣ, ಟ್ರೈ ಮಾಡೋಣ. ಕೇಳೋಣ ಭಯ ಆಗ್ತೈತೆ. ಎಕ್ಸ್ಕ್ಯೂಸ್ ಮೈ ಅಂಕಲ್, ನಾನು ಯೂಟ್ಯೂಬ್ ಚಾನಲಿಂದ. ಸೊ ಇವಾಗ ಅದೇ ಸಂಕ್ರಾಂತಿ ಬಗ್ಗೆ ನಿಮ್ಗೆ ಕೇಳೋಣ ಅಂತ ವಿಡಿಯೋ ಮಾಡ್ತಾಯಿದ್ದೀನಿ. ಹೌದಾ? ಸರಿ ಸರ್, ಥ್ಯಾಂಕ್ ಯು. ಅಲ್ಲ ಅಂಕಲ್, ಎಕ್ಸ್ಕ್ಯೂಸ್ ಮಿ ಸರ್, ನಾನು ಯೂಟ್ಯೂಬ್ ವಿಡಿಯೋಯಿಂದ. ಸೊ ಸಂಕ್ರಾಂತಿ ನಿಮ್ಗೆ ಹೇಗೆ ಅನಿಸ್ತು ಅಂತ ಒಂದು ಕ್ವಶನ್ಸ್ ಕೇಳೋಣ ಅಂತ. ಟೈಮ್ ಇದೆಯಾ? ಥ್ಯಾಂಕ್ಸ್ ಸರ್. ಬರೋದಿಲ್ವೋ ಗೊತ್ತಿಲ್ವೇ? ಎಕ್ಸ್ಕ್ಯೂಸ್ ಮಿ ಅಂಕಲ್, ಸರ್ ನಮ್ದೊಂದು ಯೂಟ್ಯೂಬ್ ಚಾನಲ್ ಇದೆ. ಸೊ ಸಂಕ್ರಾಂತಿ ಬಗ್ಗೆ ನಿಮ್ಗೆ ಕೇಳೋಣ ಅಂತ. ಟೈಮ್ ಏನಾದ್ರು? ಇಲ್ಲ, ಟೈಮ್ ಇಲ್ಲ ರೀ. ಎಕ್ಸ್ಕ್ಯೂಸ್ ಮಿ ಸೊ ನಾನು ನಾನೇನಯ್ಯ ತಪ್ಪು ಮಾಡಿದೆ? ನಾನು ಎಲ್ಲಿ ತಪ್ಪು ಮಾಡಿದೆ? ಹಲೋ ಮ್ಯಾಮ್, ಎಕ್ಸ್ಕ್ಯೂಸ್ ಮೀ. ಅಲ್ಲಿಂದ ಸೊ ಭಯ ಏನು ಪಡ್ಕೊಂಬಿಡಿ, ಸಂಕ್ರಾಂತಿ ಬಗ್ಗೆ ಕೇಳೋಣ ಅಂತ ಬಂದಿದ್ದೆ ಅಷ್ಟೇ. ಓಕೆನಾ? ಓಕೆ. ಸೊ ನಿಮಗೆ ಸಂಕ್ರಾಂತಿ ಅಂದ್ರೆ ಫಸ್ಟ್ ಮೈಂಡ್ಗೆ ಏನು ಯಾವ ಥಾಟ್ಸ್ ಬರುತ್ತೆ? ಏನಿಲ್ಲ, ಪಾಸಿಟಿವ್ ವೈಬ್ಸ್ ಬರುತ್ತೆ ಅಷ್ಟೇ. ಮೀನ್ಸ್ ಅಂದ್ರೆ ಇದು ಎಳ್ಳು ಬೆಲ್ಲ ಅದು ರಿಲೇಟೆಡ್ ಅಲ್ವಾ, ಸೊ ಪಾಸಿಟಿವ್ ವೈಬ್ಸ್ ಬರುತ್ತೆ. ಓಕೆ. ಸೊ ಗಾಳಿಪಟ ಎಲ್ಲ ಆಡ್ಸೋದು ಅದೆಲ್ಲ ಚೈಲ್ಡ್ಹುಡ್ ಮಾಡಿದೀವಿ. ಅದೆಲ್ಲ ನೆನಪಾಗುತ್ತೆ, ಚೈಲ್ಡ್ಹುಡ್ ಮೆಮೊರೀಸ್. ಎಲ್ಲ ಮನೆಗೆ ಹೋಗ್ಬಿಟ್ಟು ಎಳ್ಳು ಬೆಲ್ಲ ಹಂಚಿದೆಲ್ಲ ನೆನಪಾಗುತ್ತೆ. ಸೊ ನೀವು ಅಂದ್ರೆ ಸಂಕ್ರಾಂತಿ ಮೀನಿಂಗ್ ಗೊತ್ತಾ, ಏನಾಗುತ್ತೆ ಈ ಟೈಮಲ್ಲಿ ಅಂತ? ದೇವಸ್ಥಾನದಲ್ಲಿ ಬರ್ತೀರಾ, ನಮಸ್ಕಾರ ಮಾಡ್ಕೊಂತೀರಾ, ಅಪ್ಲಿಕೇಶನ್ ಹಾಕೋದು ಹೋಗೋದು. ಅಪ್ಲಿಕೇಶನ್ ಆಗೋಕ್ಕೆಲ್ಲ ಓಕೆ. ಮತ್ತೆ ಇದು ಎಳ್ಳು ಬೆಲ್ಲ ಏನಕ್ಕೆ ತಿಂತೀವಿ ಅಂತ? ಅದು ಎಳ್ಳು ಸೀರಿಯಸ್ಲಿ ನನಗೆ ಅಷ್ಟು ಐಡಿಯಾ ಇಲ್ಲ. ಬಟ್ ಸಂಕ್ರಾಂತಿಲಿ ಆರಾಮಾಗಿ ತಿನ್ಬಿಟ್ಟು ದೇವಸ್ಥಾನಕ್ಕೆ ಹೋಗೋದು, ಅಪ್ಲಿಕೇಶನ್ ಹಾಕ್ಬಿಟ್ಟು ಹೋಗೋದು. ಸೊ ಈ ಸಂಕ್ರಾಂತಿಯಿಂದ ನೀವೇನು ಚೇಂಜಸ್ ಮಾಡ್ಕೊಬೇಕು, ಇಲ್ಲ ಏನು ಇದು ಮಾಡ್ಕೊಬೇಕು? ಏನಿಲ್ಲ, ಪಾಸಿಟಿವ್ ಮೈಂಡ್ ಸೆಟ್ ಇರ್ಬೇಕಂತ ಒಂದು ಅಷ್ಟೇ. ಥಾಟ್ ಪ್ರೊಸೆಸ್ ಚೆನ್ನಾಗಿರ್ಬೇಕು, ಒಳ್ಳೇದ್ ಮಾಡ್ಬೇಕು ಅಷ್ಟೇ. ಸೊ ಇದಕ್ಕಿಂತ ಮುಂಚೆ ಪಾಸಿಟಿವ್ ಮೈಂಡ್ ಸೆಟ್ ಇಲ್ಲ. ಬಟ್ ಅದು ಇವಾಗ ಗೊತ್ತಲ್ಲ, ಹೆಣ್ಮಕ್ಳು ಅಂದ್ರೆ ತುಂಬಾ ಮೈಂಡ್ ಸೆಟ್ ಚೇಂಜ್ ಆಗ್ತಿರುತ್ತೆ. ಬಟ್ ಅದೆಲ್ಲ ಬೇಡ, ಕಾನ್ಸ್ಟೆಂಟ್ ಒಂದು ಪಾಸಿಟಿವ್ ಮೈಂಡ್ ಸೆಟ್ ಅಲ್ಲಿ ಹೋಗೋಣ ಅನ್ನೋ ತರ ಇದೆ. ಸರಿ, ಹ್ಯಾಪಿ ಸಂಕ್ರಾಂತಿ. ಥ್ಯಾಂಕ್ ಯು. ಎಕ್ಸ್ಕ್ಯೂಸ್ ಮಿ, ಟೈಮ್ ಇದೆಯಾ? ಸೊ ನಾವು ಯೂಟ್ಯೂಬ್ ಚಾನಲಿಂದ ಬಂದಿದ್ದೀವಿ. ಸೊ ನನ್ನ ಹೆಸರು ವಿಜಯ್ ಅಂತ. ನಾನು ಒಂದು ಹೊಸ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದ್ದೀನಿ. ಹೌದಾ? ಪರವಾಗಿಲ್ಲ, ನೀವು ಮಾತಾಡಿ. ಇಲ್ಲ ಪರವಾಗಿಲ್ಲ, ಮಾತಾಡಿ. ವಿಜಯ್ ಅಂತ. ಸೊ ಆರ್ಜೆ ವ್ಲಾಗ್ಸ್ ಅಂತ. ಸೊ ಇವಾಗ ಸಂಕ್ರಾಂತಿ ಹಬ್ಬ ಅಲ್ಲ, ಸೊ ಫಸ್ಟ್ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಆಂಟಿ. ಥ್ಯಾಂಕ್ ಯು ಅಂಕಲ್. ಈ ಕಡೆ ಬಂದ್ಬಿಡಿ ಅಂಕಲ್. ಸೊ ಈ ಸಂಕ್ರಾಂತಿ ಹಬ್ಬ ಅಂದ್ರೆ ಫಸ್ಟ್ ನಿಮ್ಗೆಲ್ಲ ಮೈಂಡಿಗೆ ಏನ್ ಬರುತ್ತೆ ಸರ್? ಫಸ್ಟ್ ಸಂಕ್ರಾಂತಿ ಅಂದ್ರೆ ಊರ್ ಕಡೆ ನಾವೆಲ್ಲ ಹಳ್ಳಿಯಿಂದ ಬಂದವ್ರೆ. ಅಲ್ಲೆಲ್ಲ ಹಸು ಇತ್ತು. ಮತ್ತೆ ಹಸುಗೆಲ್ಲ ಮೈ ಎಲ್ಲ ತೊಳೆದು ಅದಕ್ಕೆಲ್ಲ ಕೊಂಬುಗೆಲ್ಲ ಕಲರ್ ಎಲ್ಲ ಮಾಡಿ, ಅದಕ್ಕೆ ನೀಲಿ ಹಿಂಗ್ ಇದೆಲ್ಲ ಬರ್ತೈತಲ್ಲ ನೀಲಿ, ಅದ್ರಲ್ಲೆಲ್ಲ ಚಿತ್ರಗಳು ಬರ್ದು, ಮತ್ತೆ ಕೊಂಬುಗೆಲ್ಲ ಬಲೂನ್ಸ್ ಎಲ್ಲ ಊದಿ, ಟೇಪ್ ಎಲ್ಲ ಕಟ್ಟಿ, ಆಮೇಲೆ ಸಂಜೆ ಆಗಿದ ತಕ್ಷಣ ಅದನ್ನೆಲ್ಲ ಹೊರಗಡೆ ಕರ್ಕೊಂಡೋಗಿ ಬೆಂಕಿ ದಾಟಿಸ್ಕೊಂಡು ಕರ್ಕೊಂಡ್ ಬಂದು ಅದೆಲ್ಲ ಅಲ್ಲ ಮಾಡ್ತಾ ಇದ್ವಿ. ಸಂಕ್ರಾಂತಿ ಅಂದ್ರೆ ನಮ್ದು ಗೌರಿಬಿದನೂರ್ ಹತ್ರ ಹುಣಸೇನಹಳ್ಳಿ ಅಂತ. ನಮ್ದು ಗೌರಿಬಿದನೂರೇ. ಹೌದಾ? ಕರೆಕಲ್ಲಲ್ಲಿ ಗೊತ್ತಾ? ಅಂದ್ರೆ ಕೇಳಿದೀನಿ, ಬಟ್ ನಾವ್ ಹೋಗಿಲ್ಲ. ಹುಣಸೇನಹಳ್ಳಿ ಅದೇ ಚಿಂತಲ್ಪಲ್ಲಿ ಅಂತೀವಲ್ಲ, ಗೊತ್ತಾ? ಏನಾದ್ರು ಐಡಿಯಾ ಇಲ್ಲ? ಗೌರಿಬಿದನೂರ್ ಹತ್ರನೇನೆ ನಮ್ದು, ಹಂಗಾಗಿ ಹುಣಸೇನಹಳ್ಳಿ ಆತರ. ಅಂದ್ರೆ ಅದೇ ನಾವ್ ಆತರ ಆಚರಣೆ ಮಾಡ್ತಾ ಇದ್ವಿ. ಇವಾಗಿನ ಹುಡುಗರೆಲ್ಲ ಇದು ಹೊಸ ತರ, ಇವಾಗೆಲ್ಲ ದೇವಸ್ಥಾನ ನೋಡಿ ಈ ತರ ಮಾಡೋನೆಲ್ಲ ಎಳ್ಳು ಬೆಲ್ಲ ಮಾಡಿ, ಎಳ್ಳು ಬೆಲ್ಲ ಎಲ್ಲ ತಿಂದು ದೇವಸ್ಥಾನಕ್ ಬರ್ತೀವಿ. 4 ಜನನು ದೇವಸ್ಥಾನಕ್ ಬರ್ತೀವಿ. ಬಂದು ಎಲ್ಲ ಒಂದ್ ವಿಸಿಟ್ ಹಾಕ್ಬಿಟ್ಟು ಮನೆಗೆ ಅವಾಗೆಲ್ಲ ಒಬ್ಬಟ್ಟು ಮಾಡ್ತಾ ಇದ್ವಿ ಸಂಕ್ರಾಂತಿ ಅಂದ್ರೆ. ಇವಾಗೆಲ್ಲ ಪೊಂಗಲ್
ಆಗೋಯ್ತು ಪೊಂಗಲ್, ಸಿಹಿ ಪೊಂಗಲ್, ಖಾರ Sweet ಪೊಂಗಲ್ ಆಗೋಗ್ಬಿಟ್ಟಿದೆ. ಆ ತರ ಆಗಿದೆ. ಅದಕ್ಕೋಸ್ಕರ ಮಕರ ಸಂಕ್ರಾಂತಿ ಒಂದು ಲೈನಲ್ಲಿ ನೀವು ಡಿಸ್ಕ್ರೈಬ್ ಮಾಡ್ತೀರಾ ಅಂದ್ರೆ ಏನ್ ಹೇಳ್ತೀರಾ? ಮಕರ ಸಂಕ್ರಾಂತಿ ಅಂತ ಏನ್ ಹೇಳೋದು ಅಂತ ಇವಾಗ ಎಳ್ಳು ಬೆಲ್ಲ ಎಲ್ಲ ಸೇರಿ ಇರ್ತಕ್ಕಂಥದ್ದು, ಅಂದ್ರೆ ಸಿಹಿ ಕಹಿ ಎಲ್ಲ ಇದು ಮಾಡಿಕೊಂಡು ತಿಂದಾಗ ಆ ಒಂದು ಅದರಲ್ಲಿ ಎಷ್ಟು ಗುಣಗಳಿದೆಯೋ ಅದೇ ಗುಣಗಳು ನಾವು ಅಳವಡಿಸ್ಕೊಂಡು ಜೀವನ ಮಾಡಬೇಕು ಈ ವರ್ಷದಲ್ಲಿ ಅಂತ. ಹಾಗೆ ಅದಕ್ಕೆ ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತು ಮಾತಾಡುವ ಅಂತ ಹೇಳೋದು ಉದ್ದೇಶ ಅದೇ. ಓಕೆ, ಥ್ಯಾಂಕ್ಸ್ ಅಂಟೀಶ್ ಮಾತಾಡಿದ್ದಕ್ಕೆ, ಥ್ಯಾಂಕ್ ಯು ಅಂತ. ಸೊ ನನ್ನ ಹೆಸರು ವಿಜಯ್ ಆರ್ಜೆ ಅಂತ. ಸೊ ನಾನು ಒಂದು ಹೊಸ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದ್ದೀನಿ, ಆರ್ಜೆ ವ್ಲಾಗ್ಸ್ ಅಂತ. ಸೊ ಇವಾಗ ಫಸ್ಟ್ ಆಫ್ ಆಲ್ ನಿಮಗೆ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಅಂಕಲ್. ಥ್ಯಾಂಕ್ ಯು, ಹ್ಯಾಪಿ ಸಂಕ್ರಾಂತಿ. ಥ್ಯಾಂಕ್ ಯು ಅಂಕಲ್. ಸೊ ಇವಾಗ ಸಂಕ್ರಾಂತಿ ಬಂದಿದೆಯಲ್ಲ, ಸೊ ಸಂಕ್ರಾಂತಿ ದಿನ ನಿಮಗೆ ಫಸ್ಟು ಮೈಂಡಲ್ಲಿ ಏನು ಬರುತ್ತೆ? ಒಂದು 3 ಪಾಯಿಂಟ್ಸ್ ಸಂಕ್ರಾಂತಿ ಬಗ್ಗೆ. 3 ಪಾಯಿಂಟ್ಸ್ ಅಂದ್ರೆ ನಾವು ಹಿಂದೆ ಊರಲ್ಲಿದ್ದಾಗ ದನ ಕಿಚ್ಚಾಯಿಸ್ತಾ ಇದ್ವಿ, ಅದು ಬರುತ್ತೆ. ಆಮೇಲೆ ಕಣದಲ್ಲಿ ಒಕ್ಕಣೆ ಮಾಡ್ತಾ ಇದ್ವಿ, ಅದು ಬರುತ್ತೆ. ಧಾನ್ಯ ಎಲ್ಲ ಗುಡ್ಡೆ ಹಾಕಿ ಪೂಜೆ ಮಾಡಿ ಅದು ಕಣದಲ್ಲಿ ಅದನ್ನ ಮಾಡ್ತಾ ಇದ್ವಿ. ಓಕೆ, ಅದು ನಮ್ಗೆ ತುಂಬಾ ನೆನಪು ಬರುತ್ತೆ. ತುಂಬ ನೆನಪಾಗಿ ಬರುತ್ತೆ. ಅದೊಂದು ಸೊ ಎರಡು ಚಿಕ್ಕ ಊರಲ್ಲಿದ್ದಾಗ ಚಿಕ್ಕ ಹುಡುಗರೆಲ್ಲ ಇದೆಲ್ಲ ಮಾಡ್ತಾ ಇದ್ರು. ಹೌದೌದು. ದನ ಕಿಚ್ಚಾಯಿಸೋದು ಸಾಯಂಕಾಲ ಇದು ಅಂದ್ರೆ ಊರಿಂದ ಆಚೆ ಒಂದ್ ಸ್ವಲ್ಪ ಸಂಕ್ರಾಂತಿ ಗುಡಿ ಅಂತ ಚಿಕ್ಕದಾಗಿ ಕಟ್ಟಿರೋರು ಬಸವಣ್ಣನ್ ಮಾಡಿ, ಅಲ್ಲಿ ಹೋಗಿ ದನ ಇಟ್ಕೊಂಡೋಗಿ ಅದಕ್ಕೆ ದನಿಗೆ ಹಣ್ಣುಗಳು ಅಂತ ಅನ್ನ ಬೇಯಿಸಿಟ್ಟಿರೋರು, ಅದನ್ನ ದನಿಗೆ ಎತ್ತು ಅಲ್ಲಿಂದ ಓಡಿಸ್ಕೊಂಡ್ಬಂದು ಕಿಚ್ಚಾಯಿಸ್ಕೊಂಡು ಊರೊಳಗಡೆ ಬಂದು ದನನ ಮನೆಗೆ ತಗೊಂಬರೋದು. ಸೊ ಇವಾಗ ಇರೋ ಸಂಕ್ರಾಂತಿ ಮತ್ತೆ ನೀವು ಚಿಕ್ಕ ವಯಸ್ಸಲ್ಲಿ ಇದ್ದ ಸಂಕ್ರಾಂತಿಗೆ ಏನ್ ಡಿಫ್ರೆನ್ಸ್ ಡಿಫ್ರೆಂಟ್ ಇದೆ. ಏನೇನ್ ಮಿಸ್ ಮಾಡ್ಕೊಂತ ದನಗಳಿಲ್ಲ, ಎಲ್ಲರೂ ದನ ಮಾರ್ಬಿಟ್ಟಿದ್ದಾರೆ. ಎಲ್ಲ ಈಗ ಟ್ರ್ಯಾಕ್ಟರ್ ಉಕ್ಕೆ ಹೊಡಿತಾರೆ, ಟ್ರ್ಯಾಕ್ಟರ್ ಎಲ್ಲ ಯಂತ್ರಗಳು ಬಂದ್ಬಿಟ್ಟು ದನಗಳಿಲ್ಲ. ಆ ರಾಶಿ ಗುಡ್ಡೆ ಹಾಕಿ ಮಾಡೋದು ಹೋಯ್ತು. ಈಗೆಲ್ಲ ಮಿಷಿನ್ ಅಲ್ಲಿ ಸುರ್ಕೊಂಡು ಚೀಲ ತುಂಬ್ಕೊಂಡು ಮನೆಗೆ ತಗೊಂಡ್ ಹೋಗ್ಬಿಡ್ತಾರೆ ಡೈರೆಕ್ಟ್. ಒಕ್ಕಣೆ ಮಾಡಲ್ಲ ಅವಾಗ್ಲ ಕಣದಲ್ಲಿ ಎಲ್ಲ ಇವಾಗ ಶಾರ್ಟ್ ಕಟ್. ಅದು ತುಂಬಾ ನೆನಪು ಬರುತ್ತೆ. ಸೊ ನೀವು ಸಂಕ್ರಾಂತಿ ಅಂದ್ರೆ ಒಂದ್ ಲೈನಲ್ಲಿ ಏನಾದ್ರು ಹೇಳೋದಾದ್ರೆ? ಸಂಕ್ರಾಂತಿ, ಮಕರ ಸಂಕ್ರಾಂತಿ ಅಂದ್ರೆ ಇವಾಗ ಸೂರ್ಯ ಈ ಕಡೆ ಧನುರ್ಮಾಸ ಬಿಟ್ಟು ದಕ್ಷಿಣಾಯನಕ್ಕೆ ಪ್ರವೇಶ ಮಾಡೋದನ್ನ ಮಕರ ಸಂಕ್ರಾಂತಿ, ಅದು ವಿಶೇಷ. ಮಕರ ನೆನಪು ಬರುತ್ತೆ. ಮಕರ ಸಂಕ್ರಾಂತಿಯಲ್ಲಿ ಎಲ್ಲೂ ಬೆಲ್ಲನೇ ಏನಕ್ಕೆ ತಿನ್ಬೇಕಂತ? ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತಾಡುವಂತ ಹಿರಿಯರು ಹಿಂದೆಯಿಂದ ಮಾಡ್ಕೊಂಡ್ ಬಂದಿದ್ದಾರೆ, ಅದೇ ಫಾಲೋ ಮಾಡ್ಕೊಂಡ್ ಬರ್ತಾ ಇದ್ದಾರೆ. ಬರ್ತಾ ಇದ್ವಿ. ಒಳ್ಳೇದಲ್ವಾ? ಆದ್ರೆ ಅದ್ರ ಹಿಂದಿನ ರೀಸನ್ ಏನಾದ್ರು ಗೊತ್ತಾ ನಿಮ್ಗೆ, ಏನಕ್ಕೆ ಬರೀ ಎಳ್ಳು ಬೆಲ್ಲನೇ ತಗೊಬೇಕು ಅಂತ? ಅದ್ರ ಬಗ್ಗೆ ತುಂಬಾ ಇದಿಲ್ಲ. ಸೊ ಅದು ನಾಣ್ಣುಡಿ, ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತಾಡು, ಎಳ್ಳು ಬೆಲ್ಲ ಕೊಡು ಅನ್ನೋದು ಈ ಹಬ್ಬದ ವಿಶೇಷ. ಸೈಂಟಿಫಿಕ್ ಆಗಿ ಹೇಳ್ಬೇಕಾದ್ರೆ ಇವಾಗ ಚಳಿಗಾಲದಿಂದ ಬೇಸಿಗೆಗಾಲಕ್ಕೆ ಬರ್ತೀವಲ್ಲ, ಸೊ ನಮ್ಮ ಬಾಡಿ ಟೆಂಪ್ರೇಚರ್ ಮೇಂಟೈನ್ ಮಾಡೋಕ್ಕೆ ಎಳ್ಳು ತಿಂತೀವಿ, ಮತ್ತೆ ಬೆಲ್ಲ ಆಂಟಿ ಆಕ್ಸಿಡೆಂಟ್ ಆಗಿ ಯೂಸ್ ಮಾಡ್ತೀವಿ. ಸೊ ಅವಾಗೇ ಹಿರಿಯರು ಇದನ್ನೆಲ್ಲ ಸೈಂಟಿಫಿಕ್ ಆಗಿ ಪ್ರೂವ್ ಮಾಡಿ ಇವಾಗ ಕೊಟ್ಟಿದ್ದಾರೆ. ಸೈಂಟಿಫಿಕ್ ಆಗಿ ಅವಾಗ ಇಷ್ಟು ಮುಂದುವರೆದಿಲ್ಲ ಅಂದ್ರೆ ಅವತ್ತಿನ ಕಾಲದಲ್ಲಿ ಅದು ಇತ್ತು, ಅವ್ರಿಗೆ ಅದ್ರ ಅನುಭವ ಇತ್ತು ಹಿರಿಯರಿಗೆ. ಹೌದು. ಇದು ಇವಾಗ ಏನಾಯ್ತು ಅಂದ್ರೆ ಕಾಲ ಬದಲಾದಂಗೆ ಅದು ಸೈಂಟಿಫಿಕ್ ಆಗಿ ತಗೊಂಡ್ರು. ಅವ್ರ ಹಿಂದೆನೆ ಅಷ್ಟೊಂದು ಸೈಂಟಿಫಿಕ್ ಆಗಿ ಎಲ್ಲಾನು ಕಾಲಕ್ಕೆ ಮಾಡಿ ಹೋಗಿದ್ರು. ಹೌದು. ಸರಿ ಅಂಕಲ್, ಥ್ಯಾಂಕ್ ಯು. ಆರ್ಜೆ ವ್ಲಾಗ್ಸ್ ಅಂತ ಸಬ್ಸ್ಕ್ರೈಬ್ ಮಾಡಿ ಅಂಕಲ್. ಥ್ಯಾಂಕ್ ಯು.